ಆರೋಪ ಮಾಡಿದೆ ಸರ್, 50 ಕೋಟಿ ಆಫರ್ ನಮ್ಮ MLAಗಳು ಕೊಡ್ತಾ ಇದ್ದಾರೆ ಅಂತ. ಅದು ನಿಜನಾ ಸತ್ಯ ಏನು ಸುಳ್ಳ ಹೇಗೆ ಸರ್? ಅದು CM ಮಾಡಿದ್ದಾರೆ ಅಂದಮೇಲೆ ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ. ಅದರಲ್ಲೇನು ಅಸತ್ಯ ಏನು ಹೇಳಿರ್ಲಿಕ್ಕಿಲ್ಲ. ಆದರೆ ಇದು ವಾಮಮಾರ್ಗದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು ಯಾರಿದ್ದಾರೆ, ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರೆಸ್ಪೆಕ್ಟಿವ್ ಆಫ್ ರೀಸನ್, ಅದನ್ನೆಲ್ಲ ಖಂಡನೆ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 136 ಜನ ಶಾಸಕರಿದ್ದರೆ ದೇವೇಗೌಡರ ಸರ್ಕಾರ ಬಿಡಿಸ್ತೀನಿ ಅಂತ ಹೇಳಿದ್ರೆ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ, ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಮಾಡಿದಂಥ ಅಪಚಾರ ಅಂತೇಳಿ ನಾವೆಲ್ಲ ತಿಳ್ಕೊಬೇಕಾಗ್ತದೆ. ಸರ್, ಜಮೀರ್ ಅವ್ರ ಸ್ಟೇಟ್ಮೆಂಟ್ ವಿಚಾರ ಸಂಬಂಧಪಟ್ಟಂತೆ 3 ಬೈ ಎಲೆಕ್ಷನ್ ಮೇಲೆ ತುಂಬ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತೇಳಿ ಕೆಲ ಶಾಸಕರು ನೇರವಾದಂಥ 23 ಕೌಂಟಿಂಗ್ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ. ಸರ್, ಅವ್ರು ಕೊಡ್ತಿರುವಂಥ ಹೇಳಿಕೆ ಡ್ಯಾಮೇಜ್ ಆಗ್ತಿದೆ ಸರ್ ಪಾರ್ಟಿಗೆ ಇಲ್ವಾ ಸರ್? ಸರ್ಕಾರಕ್ಕೆ 23 ತೀರ್ಮಾನ ಆಗ್ತದೆ ಸರ್. ಅವರ ಹೇಳಿಕೆನ ತಾವು ಸಮರ್ಥನೆ ಮಾಡ್ಕೊಳ್ತೀರಾ? ಅದು ಅವರವ್ರ ವೈಯಕ್ತಿಕ ರೀ, ಸುಮ್ಮನೆ ವೈಯಕ್ತಿಕ ಅಭಿಪ್ರಾಯಗಳು ತಗೊಬಂದು ಜನರಲ್ಲೇ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರನ್ನ ಬೀಳಿಸ್ತೀನಿ ಮಾಡ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳ್ತಾರಲ್ಲ, ಅದನ್ನ ನೀವು ಯಾರು ಪ್ರಶ್ನೆ ಮಾಡೋದಿಲ್ಲ. ಬರೀ ಜಮೀರಿನ ಬಿಟ್ಟರೆ ಯಾರು ಗತಿ ಇಲ್ಲ ಸರ್. ವೈಯಕ್ತಿಕವಾಗಿ ಸರ್ ಕರಿಯ ಅನ್ನೋದು ಸಪೋರ್ಟ್ ಮಾಡ್ತೀರಾ ನೀವು? ಕರಿಯ ಕುಮಾರಸ್ವಾಮಿ ಅನ್ನೋದನ್ನ ಹೇಳಿ ಸರ್ ಹೂ ಅಂತ.